ಆರೋಗ್ಯ ಕ್ಷೇತ್ರದಲ್ಲಿ ಎಐ ಬಗ್ಗೆ ಸುದೀರ್ಘ ಚರ್ಚೆ, ಎಐ ಬಳಕೆಯ ಬಗ್ಗೆ ತಜ್ಞರಿಂದ ಮಾಹಿತಿ, ಆರೋಗ್ಯ ಕ್ಷೇತ್ರ ಮತ್ತು ಎಐ ಆಸಕ್ತರ ಸಮಾಗಮ. ಇದು ನ್ಯಾಸ್ಕಾಮ್ನ ಜೀವವಿಜ್ಞಾನ ಮತ್ತು ಆರೋಗ್ಯ ರಕ್ಷಣಾ ನಾವೀನ್ಯತೆ ವೇದಿಕೆ ಅಂದ್ರೆ LHIFನ 14ನೇ ಆವೃತ್ತಿಯ ಎಐ ಡಿಸ್ಟ್ರಪ್ಟ್ ಟ್ರಾನ್ಸ್ಫಾರ್ಮಿಂಗ್ ಡಯಾಗ್ನೋಸಿಸ್, ಡಿಸ್ಕವರಿ ಅಂಡ್ ಡೆಲಿವರಿ ಕಾರ್ಯಕ್ರಮದ ಝಲಕ್. ಬೆಂಗಳೂರಿನ ಲೀಲಾ ಪ್ಯಾಲೇಸ್ನಲ್ಲಿ ನಡೆದ ಈ ಸಮಿಟ್ನಲ್ಲಿ ದೇಶ ವಿದೇಶದ ಪ್ರತಿಷ್ಠಿತ ಮೆಡಿಕಲ್ ರಿಸರ್ಚ್ ಹಾಗೂ ಡಯಾಗ್ನಾಸ್ಟಿಕ್ ಕಂಪನಿಗಳು ಭಾಗಿಯಾಗಿದ್ವು. ನೋವೋ ನಾರ್ಡೆಸ್ಕ್, ಬ್ಯಾಕ್ಸ್ಟರ್, ಆಮ್ಜೆನ್ನಂಥ ಪ್ರತಿಷ್ಠಿತ ವಿದೇಶಿ ಕಂಪನಿಗಳು ಇದರಲ್ಲಿ ಪಾಲ್ಗೊಂಡು ಉಪಯುಕ್ತ ಮಾಹಿತಿ ಹಂಚಿಕೊಂಡ್ರು. LHIF 14ನೇ ಆವೃತ್ತಿಯು ಪ್ರಮುಖವಾಗಿ ಎಐ ನೇತೃತ್ವದ ರೋಗ ನಿರ್ಣಯ ಮತ್ತು ಎಐ ಚಾಲಿತ ವಿತರಣಾ ವ್ಯವಸ್ಥೆಗಳ ಮೂಲಕ ರೋಗಿಗಳ ಆರೈಕೆ ಮೇಲೆ ಕೇಂದ್ರೀಕೃತವಾಗಿತ್ತು. ಜೊತೆಗೆ ಮೆಡಿಕಲ್ ಸಾಧನಗಳಲ್ಲಿ ಎಐ ಪಾತ್ರ, LLMS, VLMS ಪ್ರವೇಶಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ನ್ಯಾಸ್ಕಾಮ್ನ ಎಂಟರ್ಪ್ರೈಸ್ ಲೀಡ್ ವಾಸುಕಿ ಕಶ್ಯಪ್ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಮಾತನಾಡಿದ ಹೀಗೆ: ಸ್ಟಾರ್ಟಪ್ಸ್ಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್. ಇದು ಅವ್ರಿಗೆ ಎಲ್ಲ ಎಂಟರ್ಪ್ರೈಸಸ್ ಜೊತೆ ಕನೆಕ್ಟ್ ಆಗೋದಕ್ಕೆ, ಹಾಸ್ಪಿಟಲ್ಸ್ ಜೊತೆ ಕನೆಕ್ಟ್ ಆಗಲಿಕ್ಕೆ, ಎಂಟರ್ಪ್ರೈಸ್ ಹಾಸ್ಪಿಟಲ್ ಲೀಡರ್ಸ್ ಇರ್ಬೋದು, CIOs ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅವ್ರಿಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಅವರ ಪ್ರಾಡಕ್ಟ್ ಏನು ಡೆವಲಪ್ ಮಾಡಿದ್ದಾರೆ ಅದಕ್ಕೆ ಫೀಡ್ಬ್ಯಾಕ್ ಸಿಗುತ್ತೆ, ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಡೆಪ್ಲಾಯ್ಮೆಂಟ್ ಮಾಡಲಿಕ್ಕೆ. ಒಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನ್ಯಾಸ್ಕಾಮ್ ತನ್ನ ವಿಶಿಷ್ಟ ಪ್ರಯೋಗದ ಮುಖಾಂತರ ಒಂದು ವಿನೂತನ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದೆ. ಈ ಕಾರ್ಯಕ್ರಮದಿಂದ ಜನರಿಗೆ ಎಐ ವೈದ್ಯಕೀಯ ಲೋಕದಲ್ಲಿ ಮಾಡ್ತಾ ಇರೋ ಮೋಡಿ ಬಗ್ಗೆ ಎಫೆಕ್ಟಿವ್ ಇನ್ಸೈಟ್ ಸಿಕ್ಕಿದೆ ಅಂದ್ರೆ ತಪ್ಪಾಗಲ್ಲ. ರಾಹುಲ್ ದಯಾನ್, ನ್ಯೂಸ್ ಫಸ್ಟ್, ಬೆಂಗಳೂರು.